ಮೊಘಲರ ಸೈನ್ಯವು ಜಿಂಜಿ ಕೋಟೆಯನ್ನು ಮುತ್ತಿಗೆ ಹಾಕಿದಾಗ ಅಲ್ಲಿಂದ ತಪ್ಪಿಸಿಕೊಂಡ ಶಿವಾಜಿಯ ಮಗ ರಾಜಾರಾಮ ದಕ್ಷಿಣದ ಕೆಳದಿ ರಾಣಿ ಚೆನ್ನಮ್ಮಾಜಿಯ ರಕ್ಷಣೆ ಕೋರುತ್ತಾನೆ. ಮೊಘಲರಿಗೆ ಗೋಚರವಾಗದಂತೆ ನಿಮ್ಮ ಗಡಿ ರಾಜ್ಯದಿಂದ ದಾಟಿ ಹೋಗಲು ಅವಕಾಶ ಮಾಡಿಕೊಡುವಂತೆ ಕರುಣಾನಿಧಿಯಪ್ಪ ಎಂಬುವರಿಂದ ಕೇಳಿಸಲು ರಾಣಿ ಚೆನ್ನಮ್ಮಾಜಿ ಸಬನೀಸ ಕೋಳಿವಾಡದ ಬೊಮ್ಮಯ್ಯ, ಬೊಕ್ಕಸದ ಸಿದ್ದಬಸವಯ್ಯ ಮುಂತಾದ ಮಂತ್ರಿ ಮನ್ನೆಯರೊಂದಿಗೆ ಮಂತ್ರಾಲೋಚನೆ ಮಾಡಿ ಆಶ್ರಯ ಕೇಳಿ ಬಂದವರಿಗೆ ಸಹಾಯ ಮಾಡುವುದು ರಾಜಧರ್ಮ ಎಂದು ತಿಳಿದು ರಾಜಾರಾಮನಿಗೆ ಸನ್ಯಾಸಿ ವೇಷನಂ ಮಾಡಿ ಸೀಮೊಗ್ಗದಿಂದ ಗಾಜನೂರು ಹೊಳೆಯಂ ದಾಟಿಸಿ ಬೊರನೆಡೆಹಳ್ಳಿ, ಆಡುವಳ್ಳಿ, ಕಳಸ, ಖಾಂಡ್ಯ ದಾರಿ ಮುಖಾಂತರ ಸುರಕ್ಷಿತವಾಗಿ ರಾಜಾರಾಮನನ್ನು ಕಳಿಸಿಕೊಡುತ್ತಾಳೆ. ಇದರಿಂದ ಕೆರಳಿದ ಔರಂಗಜೇಬ ತನ್ನ ಮಗನಾದ ಅಜಮತಾರನ ಸಂಗಡ ಅಪರಿಮಿತ ಹಸ್ತೈಶ್ವ ಪದಾತಿಯಂ ಕಳಿಸಿಕೊಟ್ಟನು. ಅಜಮತಾರನು ಅತಿ ವೇಗವಾಗಿ ವಿದನೂರು ಮೇಲೆ ದಾಳಿ ಮಾಡಲು ಮದಗದ ಕೆರೆಯ ಬಂಡಿ ತಿಮ್ಮಾಯಿ ಕಣಿವೆಯೊಳ್ ಬಂದು ನಿಂತನು. ಶಾಲೋನ ಶಕವರ್ಷ 1612ರಂದು ಚೆನ್ನಮ್ಮಾಜಿ ಹೇರಳ ಸೈನ್ಯದೊಂದಿಗೆ ಭುವನಗಿರಿ ಕವಳೆದುರ್ಗ ಕೋಟೆಗೆ ಬಂದಳು. ಭುವನಗಿರಿಗೆ ಮುತ್ತಿಗೆ ಹಾಕಲು ಬಂದ ಮೊಘಲ್ ಸೇನೆಯ ಮೇಲೆ ಅಡಿಗಡಿಗೆ ಸಾಹಸದಿಂದ ಆಕ್ರಮಣ ಮಾಡತೊಡಗಿದಳು. ಅಜಮತಾರನ ಸೈನ್ಯವನ್ನು ಕಗ್ಗೊಲೆ ಮಾಡತೊಡಗಿತ್ತು ಕೆಳದಿ ಸೈನ್ಯ. ಬಳೆಯಲ್ಲಿ ಸಿಲುಕಿದ ಮೀನಿನಂತಾಯಿತು ಅಜಮತಾರನ ಸ್ಥಿತಿ. ಈ ರೀತಿ ಬಹುಮುಖದಿಂದೀ ಪ್ರಕಾರದಿಂ ಮೊಘಲ ಸೈನ್ಯವನ್ನು ಸಂಹರಿಸಿದಳು. ಅಜಮತಾರನ ಸೈನ್ಯವನ್ನು ಸಂಹರಿಸಿದ ನಂತರ ಸಮರಸಂಧಾನ ಮುಖದಿಂ ದಿಲ್ಲಿಯ ಔರಂಗಜೇಬನ ಪಾತಶಾಹನ ಫೌಜನ್ನು ಹಿಂದೆಯುವಂತೆ ಮಾಡಿದಳು. ಈ ರೀತಿ ರಾಣಿ ಚೆನ್ನಮ್ಮಳ ಶೌರ್ಯ ಪರಾಕ್ರಮವನ್ನು ಕೆಳದಿ ನಿಪುಜಂ ಪುಸ್ತಕದಲ್ಲಿ ವರ್ಣಿಸಲಾಗಿದೆ. ರಾಣಿ ಚೆನ್ನಮ್ಮ ಭುವನಗಿರಿ ಕೋಟೆಯಿಂದ ಅಜಮತಾರನ ಸೈನ್ಯವನ್ನು ಎದುರಿಸಿದಾಗ ಕವಳೆದುರ್ಗದ ಗ್ರಾಮ ಕೋಟೆಯ ಮೊದಲ ಸುತ್ತಿನಲ್ಲಿರುವ ತಿಮ್ಮನ ನಾಯಕನ ಕೆರೆಯ ಸಮೀಪ ಭೀಕರ ಯುದ್ಧವಾಗುತ್ತದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಸ್ತ್ರೀಯೊಬ್ಬಳು ಔರಂಗಜೇಬನ್ನು ಸೋಲಿಸಿದ ಕೀರ್ತಿಗೆ ಚೆನ್ನಮ್ಮ ಭಾಜನರಾಗುತ್ತಾಳೆ. ಯುದ್ಧದಲ್ಲಿ ವೀರ ಮರಣ ಹೊಂದಿದ ಯೋಧರ ಸಮಾಧಿಗಳನ್ನು ಈಗಲೂ ತಿಮ್ಮನ ನಾಯಕನ ಕೆರೆಯ ದಂಡೆಯ ಮೇಲೆ ಕಾಣಬಹುದು. 25ಕ್ಕೂ ಹೆಚ್ಚು ಸಮಾಧಿಗಳು ಕೆರೆಯ ದಂಡೆಯ ಆಸುಪಾಸಿನಲ್ಲಿ ಇವೆ. ಕೆಲವು ಸಮಾಧಿ ಹೊರತುಪಡಿಸಿದರೆ ಬಹುತೇಕ ಸಮಾಧಿಗಳ ಪಕ್ಕ ವೀರಗಲ್ಲನ್ನು ನೆಡಲಾಗಿದೆ. ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಕೆಲವು ಸಮಾಧಿಗಳು ಭಗ್ನಗೊಂಡರೂ ಮೇಲ್ಭಾಗದ ಸ್ಥಳದಲ್ಲಿ ವೀರಗಳನ್ನು ಇಡಲಾಗಿದೆ.